ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆಯನ್ನ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೆಸ್ಕಾಂ ಅಧ್ಯಕ್ಷರು ಆದ ಸೈಯದ್ ಅಜೀಂ ಪೀರ್ ಎಸ್ ಖಾದ್ರಿ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಶುಕ್ರವಾರ ಲಕ್ಷ್ಮೇಶ್ವರದ ಹೆಸ್ಕಾಂ ಉಪವಿಭಾಗ ಕಚೇರಿಗೆ ಭೇಟಿ ನೀಡಿದ ಅವರು ಇಲ್ಲಿನ ಅಧಿಕಾರಿಗಳ ಸಿಬ್ಬಂದಿಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಲಕ್ಷ್ಮೇಶ್ವರ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿ ಯೋಜನೆಯು 97.5% ಪ್ರಗತಿ ಸಾಧಿಸಿದ್ದು, ಇದು 100%ರನ್ನಾಗಿಸಲು ಎಲ್ಲರೂ ಶ್ರಮಿಸಬೇಕು. ಯೋಜನೆಯಿಂದ ಹೊರಗೆ ಉಳಿದವರನ್ನ ಗುರುತಿಸಿ ಅವರಿಗೆ ಗೃಹ ಜ್ಯೋತಿ ಯೋಜನೆ ತಲುಪುವಂತೆ ಮಾಡಬೇಕು. ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸಬೇಕು ಎಂದಿದ್ದಾರೆ. ಲಕ್ಷ್ಮೇಶ್ವರ ಉಪವಿಭಾಗಕ್ಕೆ ನೂತನ ಕಟ್ಟಡದ ಅಗತ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದ್ದು, ಇಂದು ಸ್ಥಳ ಪರಿಶೀಲನೆ ಕೂಡ ಮಾಡಲಾಗಿದೆ. ಶೀಘ್ರದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಲಕ್ಷ್ಮೇಶ್ವರದಲ್ಲಿ ಟಿಸಿ ಟೆಸ್ಟಿಂಗ್ ಬೆಂಚ್, ಒಂದು ಲ್ಯಾಡರ್ ವೆಹಿಕಲ್ ಮತ್ತು ಡಿಟಿಸಿ ವೆಹಿಕಲ್, ಟಿಸಿ ಬಫರ್ ಸ್ಟಾಕ್ ಒದಗಿಸುವ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗುತ್ತೆ ಎಂದಿದ್ದಾರೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೇನ್ ಇಲ್ಲೇ ಒಂದು ಸುಸಜ್ಜಿತವಾದ ಅತ್ಯಂತ ಪ್ರೌಢಿತವಾದ ಬಿಲ್ಡಿಂಗ್ ಅವಶ್ಯಕತೆ ಇದೆ. ನಾನು ಇವಾಗ ನೋಡಿದ್ದೇನೆ, ಸೈಟು ಗುರುತಿಸಿ ತಕ್ಷಣ ಒಂದು ಕಟ್ಟಡ, ಸಬ್ ಡಿವಿಷನ್ ಕಟ್ಟಡ ನಾವು ಕಟ್ಟಿದ್ದೀವಿ. ಜೊತೆಗೆ ಕೆಲವೊಂದು ಇವು ನಮಗೆ ಅವಶ್ಯಕತೆ ಇದೆ. ಲೆಡರ್ ವ್ಯಾನ್ ಒಂದಿದೆ, ಇನ್ನೊಂದು ಬೇಕಂತೂ ಇವತ್ತು ನಮ್ಮ ಹೇಳಿದ್ದೆವು. ನಮ್ಮ ಪುರಸಭೆ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿ ಮತ್ತು ಉಪಾಧ್ಯಕ್ಷರು, ನಮ್ಮ ಮುಖಂಡರೆಲ್ಲ, ಪುರಸಭೆ ಸದಸ್ಯರು ಎಲ್ಲ ಪಕ್ಷದ ಎಲ್ಲ ಮುಖಂಡರು ಇವತ್ತು ಬಂದುಬಿಟ್ಟು ಒಂದು ಲೆಡರ್ ವ್ಯಾನ್ ಒಂದಿದೆ, ಇನ್ನೊಂದು ಬೇಕಂದಿದೆ. ಆಮೇಲೆ ಒಂದು TC ಬಫರ್ ಸೆಂಟರ್ ಬೇಕು, ಅದು ಒಂದು ಕೂಡ ಎಸ್ಪಾರ್ಕ್, ಅಂದರೆ ಗದಗ ಹೋಗೋದಕ್ಕೆ ದೂರ ಆಗ್ತಿರ್ಬೇಕು. ಸೊ ಅದು ಒಂದು, ಮತ್ತು ಟೆಸ್ಟ್ ಬೆಂಚ್. TC ನಾವು ಎಲ್ಲ ರಿಪೇರ್ ಮಾಡ್ತೀವಿ. ಟೆಸ್ಟ್ ಬೆಂಚ್ ಇಲ್ಲೇ ಇದ್ದರೆ ಇಮಿಡಿಯೇಟ್ ನಾವು ಫಾರ್ಮರ್ಸ್ಗೆ TC ಕೊಡೋಕ್ಕೆ ಸಾಧ್ಯ. ಟೆಸ್ಟ್ಗೆ ಗದಗ ಹೋಗಬೇಕಾಗ್ತದೆ, ಅದು ಭಾಳ ಅವಶ್ಯಕತೆ ಇದೆ ಅನ್ನೋಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದು ಕೂಡ ನಾವು ಅದು ಸ್ಯಾಂಕ್ಷನ್ ಮಾಡ್ತೀವಿ. ಮತ್ತು GVPಗಳು ಕೆಲವೊಂದು ಕಡೆ ವೇಕೆಂಟ್ ಇದೆ, ಅದು ಕೂಡ ಫುಲ್ಫಿಲ್ ಮಾಡೋವಂಥದ್ದು. ಜೊತೆಗೆ ಡಾಟಾ ಎಂಟ್ರಿದು ಕೆಲವು ವೇಕೆಂಟ್ ಇದೆ. ಆಮೇಲೆ ಅದು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.